ಮಕ್ಕಳೇ, ಹೇಗಿದ್ದೀರಾ? ಬಾಬಾ, ನಿಮ್ಮ ಉಪಾಯದಿಂದ ನನಗೆ ಏನೂ ಲಾಭ ಆಗಿಲ್ಲ. ನಾನು ಮೊಟ್ಟೆನೂ ಇಟ್ಟಿಲ್ಲ. ಏನ್ ಹೇಳ್ದೆ? ಏನು ಮೊಟ್ಟೆ ಆಗ್ಲಿಲ್ವಾ? ಬಹುಶಃ ಏನೋ ತಪ್ಪಾಗಿರಬಹುದು. ಇಲ್ಲ ಬಾಬಾ, ನಾವೇನೂ ತಪ್ಪು ಮಾಡಿಲ್ಲ. ನೀವ್ ಹೆಂಗ್ ಹೇಳಿದ್ರು ಹಂಗೆ ಮಾಡಿದೀವಿ ನಾವು. ಬಹುಶಃ ನಿಮ್ ಮನೆಯಲ್ಲಿ ಮೊಟ್ಟೆ ಆಗದೆ ಇರೋಂತ ಒಂದು ಭೂತ ಇದೆ. ಭೂತನ? ಒಂದು ನದಿಯ ಬಳಿ ಬಾತುಕೋಳಿಯ ಜೋಡಿಯೊಂದು ಜೀವಿಸ್ತಿತ್ತು. ಗಂಡನ ಹೆಸರು ಗ್ರೂಮ್ ಮತ್ತು ಹೆಂಡತಿಯ ಹೆಸರು ಬ್ರೈಡ್. ಬ್ರೈಟ್, ನಾವ್ ಒಂದಾಗಿ ಎಷ್ಟು ದಿನ ಆಯ್ತು? ನೀ ಇಲ್ಲಿವರೆಗೂ ಒಂದು ಮೊಟ್ಟೆನೂ ಇಟ್ಟಿಲ್ವಲ್ಲ? ಅದೇ ಸಮಯದಲ್ಲಿ ತೋಳ ಆ ಕಡೆ ಒಂದು ನಡ್ಕೊಂಡು ಹೋಗ್ತಿರತ್ತೆ. ಅರೆ ಇದೇನು, ಇವರು ಯಾವ ಮೊಟ್ಟೆ ಬಗ್ಗೆ ಮಾತಾಡ್ತಿದ್ದಾರೆ? ನನಗೆ ಯಾವ ಮೊಟ್ಟೆನೂ ಕಾಣಿಸ್ತಾ ಇಲ್ಲ. ಆ ಗುಹೆಯಲ್ಲಿರುವ ಬಾಬಾನ ಹೋಗಿ ನಾವು ನೋಡ್ಬೇಕಂತ ಅನ್ಸತ್ತೆ. ಅವ್ರ ಬಗ್ಗೆ ಎಲ್ಲರೂ ಒಳ್ಳೇದು ಹೇಳ್ಕೊತಾರೆ. ಗುಹೆ ಬಾಬಾ ಈ ಡೋಂಗಿ ಕಾಡಲ್ಲೂ ಇದ್ದಾನೆ ಈಗ. ನಡಿ, ಗುಹೆ ಬಾಬಾನೇ ಇರ್ಬೋದು. ಮೊಟ್ಟೆ ಇಡ್ಲಿ, ಅದನ್ನ ನಾನು ಅನುಭವಿಸ್ತೀನಿ. ಗ್ರೂಮ್ ಮತ್ತೆ ಬ್ರೈಡ್ ಗುಹೆಯಲ್ಲಿರುವ ಬಾಬಾ ಬಳಿ ಹೋಗ್ತಾರೆ. ಅದು ಒಂದು ಕೋತಿಯಾಗಿತ್ತು. ಹೇಳಿ ಮಕ್ಕಳೇ, ಏನ್ ನಿಮ್ಮ ಸಮಸ್ಯೆ? ಬಾಬಾ, ನಾವು ತುಂಬಾ ದಿನದಿಂದ ಒಟ್ಟಿಗಿದ್ದೀವಿ, ಆದ್ರೆ ನನಗೆ ಮೊಟ್ಟೆ ಮಾತ್ರ ಇಡಕ್ಕಾಗ್ತಿಲ್ಲ. ಆಗ ಇದಾ ನಿಮ್ಮ ಸಮಸ್ಯೆ? ಕೋತಿ ಬಾಬಾ ಕಣ್ಣು ಮುಚ್ಕೊಂಡು ನೋಡ್ತಾನೆ. ಆಮೇಲೆ ಅಂತಾನೆ, ನಾನ್ ನಿಮ್ಮಿಬ್ಬರಿಗೂ ಒಂದು ಉಪಾಯವನ್ನ ಹೇಳ್ತೇನೆ. ಅದನ್ನ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ದೂರ ಆಗುತ್ತೆ. ಅದನ್ ಕೇಳಿಸ್ಕೊಂಡು ಅವರಿಬ್ರು ಸಂತೋಷ ಪಡ್ತಾರೆ. ಇನ್ನೊಂದು ಕಡೆ ತೋಳ ಅವರ ಮನೆಯನ್ನು ಗಮನಿಸ್ತಾ ಇರತ್ತೆ. ಎಲ್ಲಿ ಹೋದ್ರು ಇಬ್ರು? ಇಲ್ಲಿವರೆಗೂ ಬಂದಿಲ್ಲ. ಆಗ ಅವರಿಬ್ರು ಮನೆಗೆ ಇಬ್ರು ಒಟ್ಟಿಗೆ ಬರ್ತಾರೆ. ನಡಿ, ಈಗ ನಾಳೆ ಬೆಳಗಾಗೋಷ್ಟ್ರಲ್ಲಿ ನಮ್ಮ ಕನಸು ನನಸಾಗುತ್ತೆ. ಆಮೇಲೆ ಅವರಿಬ್ರು ಹಂಗಂತ ಮಾತಾಡ್ಕೊಂಡು ಒಳಗಡೆ ಹೋಗ್ತಾರೆ. ನಾಳೆ ಬೆಳಗ್ಗೆ ಅರೆ ವ್ಯಾ, ಬಹುಶಃ ಗುಹೆ ಬಾಬಾ ತುಂಬಾನೇ ಚಮತ್ಕಾರಿಯಾಗಿರ್ಬೋದು. ಮೊಟ್ಟೆ ಬಗ್ಗೆ ಕನಸು ಕಾಣ್ತಾ ತೋಳ ಮಲ್ಕೊಂಡ್ಬಿಡುತ್ತೆ. ಮಾರನೇ ದಿನ ಬೆಳಗ್ಗೆ ಎದ್ದು ಮೊಟ್ಟೆ ತಿನ್ಬೇಕು ಅಂತ ಅದ್ ಯೋಚನೆ ಮಾಡ್ತಾ ಇರುತ್ತೆ. ನಡಿ, ಈಗ ನೋಡೋಣ ಏನಾದ್ರೂ ಆಗಿದೆಯೋ ಇಲ್ವಂತ. ಬಾತುಕೋಳಿಗಳ ಮನೆ ಹತ್ರನೇ ಅದು ಬಚ್ಚಿಟ್ಕೊಂಡಿರತ್ತೆ. ಅದ್ರ ನಂತರ ಬಾತುಗಳಾಚೆ ಬರುತ್ತೆ. ನಡಿ, ಈಗ ಸ್ವಲ್ಪ ನಾಷ್ಟ ಮಾಡ್ಕೊಂಡ್ ಬರೋಣ. ಇವತ್ತು ಬೇಗ ಹೋಗಿ ನಾವು ಬರ್ಬೇಕು, ಯಾಕಂದ್ರೆ ನಮ್ಮ ಮೊಟ್ಟೆಗಳನ್ನು ನಾವು ಚೆನ್ನಾಗಿ ನೋಡ್ಕೋಬೇಕಲ್ವಾ. ಹಂಗಂತ ಅವರಿಬ್ರು ಆ ನದಿಯಲ್ಲಿ ಇಳಿತಾರೆ. ಅವರಿಬ್ರು ಅಲ್ಲಿಂದ ಹೋದ ನಂತರ ತೋಳ ಸಂತೋಷದಿಂದ ಒಳಗಡೆ ಹೋಗುತ್ತೆ. ಅರೆ ವಾ, 2 ಮೊಟ್ಟೆ ಒಪ್ಕೊಳ್ಳೇಬೇಕು. ಗುಹೆಯ ಬಾಬಾ ತುಂಬಾನೇ ಚಮತ್ಕಾರಿ ಬಾಬಾ. ಹಂಗಂತ ಅನ್ಕೊಂಡು ಒಂದು ಮೊಟ್ಟೆಯನ್ನೆತ್ತು ಬಾಯಲ್ಲಿ ಹಾಕೊಳ್ಳುತ್ತೆ. ಅಷ್ಟೇ. ಅರೆ, ಇಷ್ಟೊಂದು ತೂಕ ಇರುವಂತ ಮೊಟ್ಟೆ, ನನ್ನ ಹಲ್ಲುಗಳೆಲ್ಲ ಮುರಿದೋಗ್ತಾ ಇದೆ. ಅಯ್ಯೋ ದೇವ್ರೇ. ಮತ್ತೆ ಅದು ಬಾಯಿಂದ ಅದನ್ನ ಉಗಿದು ಬಿಡುತ್ತೆ. ಅದರ ನಂತರ ಇನ್ನೊಂದನ್ನ ಚೆಕ್ ಮಾಡುತ್ತೆ. ಆಮೇಲೆ ಅರೆ, ಈ ಮೊಟ್ಟೆ ಅಂತೂ ಕಲ್ಲಿನದು. ಏನೋ ಆ ಬಾತ್ಕೋಳಿ ಕಲ್ಲಿನ ಮೊಟ್ಟೆ ಕೊಟ್ಟಿದ್ಯಾ? ತೋಳನ ಬಾಯಿ ತುಂಬಾನೇ ನೋವಕ್ ಶುರು ಆಗ್ಬಿಡತ್ತೆ. ಅದ್ ಏನಂತ ಅವನಿಗೆ ಅರ್ಥ ಆಗದೆ ಅಲ್ಲಿಂದ ಒಳಗ್ ಬಿಡ್ತಾನೆ ಅವನು. ನಾನು ಬೇವಿನ ಎಲೆ ತಿನ್ಬೇಕು. ಹಂಗಂತ ಅನ್ಕೊಂಡು ಅಲ್ಲಿಂದ ಅವನು ಓಡೋಗ್ ಬಿಡ್ತಾನೆ. ತುಂಬಾ ಹೊತ್ತಾದ ನಂತರ ಅವನು ಮತ್ತೆ ಬರ್ತಾನೆ. ನೋವಿನ್ನು ತಣ್ಣಗಾಗ್ಲಿಲ್ಲ, ಆದ್ರೆ ಸ್ವಲ್ಪ ಆರಾಮದಾಯಕವಾಗಿದೆ. ಆಗ ಬಾತುಕೋಳಿಗಳು ಮಾತಾಡ್ಕೋತಾ ಅಲ್ಲಿಂದ ಬರ್ತಿರೋದನ್ನ ನೋಡುತ್ತೆ. ಬಂದ್ಬಿಟ್ರು ಇಬ್ರು ಮೂರ್ಖರು. ನೋಡೇ ಬಿಡ್ತೀನಿ ಇವರು ಕಲ್ಲಿನ ಮೊಟ್ಟೆ ಹೇಗ್ ಕೊಟ್ರು ಅಂತ. ಅವರಿಬ್ಬರು ಮನೆ ಒಳಗಡೆ ಹೋಗ್ತಾರೆ. ಈ ತೋಳ ಆಚೆ ನಿಂತ್ಕೊಂಡು ಏನ್ ನಡೆಯುತ್ತೆ ಅಂತ ನೋಡ್ತಾ ಇರತ್ತೆ. ಬಾಬಾ ಹೇಳಿದ್ರು ಮೊಟ್ಟೆ ತರ ಇರುವ 2 ಕಲ್ಲುಗಳನ್ನ ಎತ್ಕೊಂಡೋಗಿ ಮನೆ ಒಳಗಡೆ ಇಡಿ ಅಂತ. ಆಮೇಲೆ ಬೆಳಗ್ಗೆ ನಾಷ್ಟ ಆದ ನಂತರ ಆ 2 ಕಲ್ಲುಗಳ ಮೇಲೆ ಹೋಗಿರಿ ಅಂತ ಹೇಳಿದ್ರು. ಆಮೇಲೆ ಅದನ್ನ ನದಿಯಲ್ಲಿ ಬಿಸಾಕಿ ಅಂದ್ರು. ಆಮೇಲೆ ಮಾರನೇ ದಿನ ನೀನು ಮೊಟ್ಟೆ ಇಡ್ತೀಯ ಅಂತ ಹೇಳಿದ್ರು. ಹಂಗಂತ ಮಾತಾಡ್ಕೋತಾ ಅವರಿಬ್ರು ತೂತು ಅಂತ ಹೋಗಿದ್ದಾರೆ. ಅದರ ನಂತರ ಆ ಕಲ್ಲುಗಳನ್ನ ಎತ್ಕೊಂಡೋಗಿ ನದಿಯಲ್ಲಿ ಹಾಕ್ತಾರೆ. ಏನಿದು ತಮಾಷೆ? ನಾನು ಏನೇನೋ ಯೋಚನೆ ಮಾಡ್ತಿದ್ದೆ. ಈ ಬಾತ್ಕೋಳಿ ಕಲ್ಲಿನ ಮೊಟ್ಟೆ ಕೊಟ್ಟಿದ್ಯಾ ಅಂತ, ಮತ್ತೆ ಇದು ಬೇಕಂತಾನೆ ಕಲ್ಲಿನ ಮೊಟ್ಟೆ ಇಟ್ಬಿಟ್ಟೈತು. ನಡಿ ಬ್ರೈಡ್, ಈಗ ನಾವಿಬ್ರು ಆರಾಮಾಗಿ ಮಲ್ಕೊಳ್ಳೋಣ. ಇಬ್ಬರು ವಾಪಸ್ ಅವರ ಮನೆಗೆ ಹೋಗ್ತಾರೆ. ಇವ್ರಿಗೆ ಅನ್ಸುತ್ತೆ ಈಗ ಇವ್ರಿಗೆ ಮೊಟ್ಟೆ ಸಿಗುತ್ತೆ ಅಂತ. ಎಲ್ಲ ಮೂರ್ಖರು. ಆದ್ರೆ ಒಂದ್ ವೇಳೆ ಆಗ್ಬಿಟ್ರೆ ಆಗ ನನಗೇನೇ ಲಾಭ. ಆಗ್ಲಿಲ್ಲ ಅಂದ್ರೂ ನನಗೇನು ತೊಂದರೆ ಇಲ್ಲ. ಹಂಗಂತ ಅನ್ಕೊಂಡು ಆ ತೋಳ ಅಲ್ಲಿಂದ ಹೋಗಿ ಮಲ್ಕೊಂಡ್ಬಿಡುತ್ತೆ. ಮಾರನೇ ದಿನ ಬೆಳಗ್ಗೆ ಬ್ರೈಡ್ ಮತ್ತೆ ಗ್ರೂಮ್ ಅವರ ಮನೆಯಿಂದ ಆಚೆ ಬರ್ತಾರೆ. ಏನ್ರಿ, ಇವತ್ತು ಮೊಟ್ಟೆ ಇಡ್ತೀನಿ ಅಂದ್ರು ಹಾಗೆ ಇಲ್ಲ. ನನಗನ್ಸುತ್ತೆ ನಾವ್ ಮತ್ತೆ ಬಾಬಾ ಹತ್ರ ಮಾತಾಡ್ಬೇಕು ಅಂತ.
ಮೂರ್ಖರು ಮತ್ತೆ ಮೂರ್ಖರು ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ಅವರಿಬ್ರು ಮತ್ತೆ ಕೋತಿಯ ಬಳಿ ಹೋಗ್ತಾರೆ. ಹೇಳಿ ಮಕ್ಕಳೇ, ಹೇಗಿದ್ದೀರಾ? ಬಾಬಾ, ನಿಮ್ಮ ಉಪಾಯದಿಂದ ನನಗೆ ಏನೂ ಲಾಭ ಆಗಿಲ್ಲ. ನಾನು ಮೊಟ್ಟೆನೂ ಇಟ್ಟಿಲ್ಲ. ಏನ್ ಹೇಳ್ದೆ? ಏನು ಮೊಟ್ಟೆ ಆಗ್ಲಿಲ್ವಾ? ಬಹುಶಃ ಏನೋ ತಪ್ಪಾಗಿರಬಹುದು. ಇಲ್ಲ ಬಾಬಾ, ನಾವೇನೂ ತಪ್ಪು ಮಾಡಿಲ್ಲ. ನೀವ್ ಹೆಂಗ್ ಹೇಳಿದ್ರು ಹಂಗೆ ಮಾಡಿದೀವಿ ನಾವು. ಬಹುಶಃ ನಿಮ್ ಮನೆಯಲ್ಲಿ ಮೊಟ್ಟೆ ಆಗದೆ ಇರೋಂತ ಒಂದು ಭೂತ ಇದೆ. ಭೂತನ? ಗೊತ್ತಿಲ್ಲ. ಈಗ ಬಾಬಾ ಅವ್ರಿಗೆ ಏನು ಹೇಳಿ ಕಳಿಸ್ತಾನಂತ. ಏನಾದರೂ ಆಗಲಿ, ಮೊಟ್ಟೆ ಅಂತೂ ಆಗಲಿ, ಮತ್ತೆ ನಾನು ಅದನ್ನ ತಿನ್ನಬಹುದು. ಸ್ವಲ್ಪ ತಾದ ನಂತರ ಗ್ರೂಮ್ ಮತ್ತೆ ಬ್ರೈಡ್ ಅವರಿಬ್ರು ಅವರ ಮನೆಗೆ ಬರ್ತಾರೆ. ಬನ್ನಿ, ಇವತ್ತಂತೂ ನಮ್ಮ ಸಮಸ್ಯೆ ದೂರ ಆಗತ್ತೆ ಅಂತ ನನಗೆ ಅನಿಸ್ತಿದೆ. ಹಂಗಂತ ಅವರಿಬ್ರು ಮನೆಯೊಳಗಡೆ ಹೋಗ್ತಾರೆ. ಅದು ಆಗ್ಬಿಡ್ಲಿ, ಮತ್ತೆ ನನಗೆ ಮೊಟ್ಟೆ ತಿನ್ನುವ ಸೌಭಾಗ್ಯ ಪ್ರಾಪ್ತಿಯಾಗ್ಲಿ. ಮಾರನೇ ದಿನ ಬೆಳಗ್ಗೆ ಅವರಿಬ್ರು ಮನೆಯಿಂದ ಆಚೆ ಬರ್ತಾರೆ. ಅರೇ ವಾ, ಇವತ್ತಂತೂ ನಮ್ಮ ಆಸೆ ಪೂರೈಕೆ ಆಗತ್ತೆ ಅಂತ ಅನ್ಕೋತಿದ್ದೀನಿ. ನಡಿ ನಡಿ, ಬೇಗ ಮುಂದಿನ ಉಪಾಯ ಮಾಡೋಣ. ಅರೆ ವಾ, ಇವತ್ತು ಅನ್ಸುತ್ತೆ ಮೊಟ್ಟೆ ಕೊಟ್ಟೆ ಬಿಟ್ಟಿದೆ ಅಂತ. ಹಂಗಂತ ಅನ್ಕೊಂಡು ನದಿಯಲ್ಲಿ ಇಳಿದು ಅವ್ರು ಹೋಗ್ತಾರೆ. ಆಮೇಲೆ ಅಲ್ಲಿಗೆ ತೋಳ ಬರುತ್ತೆ. ಅರೆ ವಾ, ಇವತ್ತು ಖಂಡಿತ ಮೊಟ್ಟೆನೇ ಇರೋ ತರ ಇದೆ. ಹಂಗಂತ ಅನ್ಕೊಂಡು ಆ ತೋಳ ಮನೆ ಒಳಗಡೆ ಹೋಗತ್ತೆ. ಒಳಗಡೆ ಏನೋ ತುಂಬಾ ಬಿಸಿ ಬಿಸಿ ಅನ್ಸತ್ತೆ. ಇದೇನು ಯಾವ ರೀತಿ ಬಿಸಿ ಆಗ್ತಾ ಇದೆ ಇದು? ಇನ್ನೇನು ಬೆಂಕಿ? ಗ್ರೂಮ್ ಮತ್ತೆ ಬ್ರೈಡ್ ಆಚೆ ನಿಂತಿರ್ತಾರೆ. ಬಾಬಾ ಹೇಳಿದ್ರು ಮನೆ ಒಳಗಡೆ ಮೊಟ್ಟೆ ಆಕಾರದಲ್ಲಿರುವ ಕಲ್ಲನ್ನು ಇಟ್ಟು ಆಚೆ ನೀವು ಬೆಂಕಿ ಹಾಕ್ಬೇಕು ಅಂತ. ಆಗ ಆ ದೆವ್ವ ಭಯ ಪಟ್ಕೊಂಡು ಓಡೋಗ್ಬಿಡತ್ತೆ ಅಂತ ಹೇಳಿದ್ರು. ಆಯ್ತಾ? ಇದನ್ನ ತೋಳ ಕೇಳಿಸ್ಕೊಳುತ್ತೆ. ಏನು, ಇವರು ನನ್ನ ಸಾಯಿಸೇ ಬಿಡ್ತಾರೆ? ಅದಕ್ಕೆ ಅದು ಸ್ವಲ್ಪ ಯೋಚನೆ ಮಾಡಿ ಅಲ್ಲಿಂದ ಓಡೋಗ್ಬಿಡತ್ತೆ. ಆ! ಅರೆ, ಇದು ಓಡಿದ್ ಯಾರು? ಒಂದ್ ವೇಳೆ ಬಾಬಾ ಹೇಳಿದ್ದು ನಿಜ ಅನ್ಸತ್ತೆ. ನಮ್ಮ ಮನೇಲಿ ನಮಗೆ ತಡೆಯಾಗಿದ್ದ ಈ ಒಂದು ದೆವ್ವ ಓಡಾಯ್ತು ಹಂಗಂತ ಸಂತೋಷ ಪಡ್ತಾರೆ. ಇನ್ನೊಂದು ಕಡೆ ತೋಳ ನದಿಯ ಬಳ್ಳಿ ಓಡೋಗುತ್ತೆ. ಆಮೇಲೆ ನೀರಲ್ಲಿ ಧುಮ್ಕುತ್ತೆ. ಈಗ ಸಂತೋಷ ಆಯ್ತು. ಇವರಿಬ್ರು ನನ್ನ ಇವತ್ತು ಸಾಯಿಸುತ್ತ ಪ್ಲಾನ್ ಮಾಡ್ಬಿಟ್ಟಿದ್ರು. ಇನ್ನೊಂದು ಕಡೆ ಗ್ರೂಮ್ ಮತ್ತೆ ಬ್ರೈಡ್ ಕೋತಿ ಬಾಬಾ ಬಳಿ ಹೋಗ್ತಾರೆ. ಗುಹೆ ಬಾಬಾಗೆ ಜೈ ಹೋ. ಹೇಗಿದ್ದೀರಾ ಮಕ್ಕಳೇ? ತುಂಬಾ ಖುಷಿಯಾಗಿದ್ದೀರಲ್ವಾ? ಹೌದು ಬಾಬಾ, ನಿಮ್ಮ ಉಪಾಯ ಕೆಲ್ಸ ಮಾಡ್ತು. ಅಂದ್ರೆ ನಮ್ಮ ಮನೇಲಿ ದೆವ್ವ ಇದೆ ಅಂತ ನೀವು ಹೇಳಿದ್ರಲ್ವಾ, ಅದರ ಕಾರಣದಿಂದಾನೇ ನಾನು ಮೊಟ್ಟೆ ಇಡ್ತಾ ಇಲ್ಲ ಅಂತ. ಹಾ, ಹೇಳಿದ್ದೆ. ನೀವ್ ಹೇಳಿದ ಉಪಾಯವನ್ನು ನಾವು ಮಾಡಿದ ತಕ್ಷಣ ಆ ದೆವ್ವ ಮನೆಯಿಂದ ಓಡೋಗ್ಬಿಡ್ತು. ಏನೋ ಭೂತ ಓಡೋಯ್ತಾ? ನೀವೆಲ್ಲ ಓಡೋದ್ನ ನೋಡಿದ್ರಾ? ಹಾ ಬಾಬಾ, ಕಿರ್ಚ್ಕೊಂಡು ಓಡೋಯ್ತು. ಹೋಗ್ಲಿ ಬಿಡಿ, ಒಳ್ಳೇದೇ ಆಯ್ತಲ್ವಾ. ಈಗ ನನಗನ್ಸುತ್ತೆ ನಿಮಗೆ ಮೊಟ್ಟೆ ಆಗಿ ಆಗುತ್ತೆ. ಧನ್ಯವಾದ ಬಾಬಾ. ಇಬ್ರು ಬಾಬಾ ಹತ್ರ ಆಶೀರ್ವಾದ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ನಾನಿವ್ರಿಗೆ ಮೂರ್ಖರನ್ನಂಗ್ ಮಾಡಿದ್ನಲ್ಲ, ಆದ್ರೆ ಇವ್ರಿಗೆ ಯಾವ ರೀತಿ ಭೂತ ಕಾಣಿಸ್ತು? ಗ್ರೂಮ್ ಮತ್ತೆ ಬ್ರೈಡ್ ಇಬ್ಬರು ಮನೆಗೆ ಸೇರ್ಕೋತಾರೆ. ಮಾರನೇ ದಿನ ಅವರು 2 ಮೊಟ್ಟೆ ಇಡ್ತಾರೆ. ಅರೆ ವಾ, ಕೊನೆಗೆ ನಾವಿಬ್ರು ಕೂಡ ತಂದೆ ತಾಯಿ ಆಗ್ತಿದೀವಿ ರೀ ಅಲ್ವಾ? ದೂರದಲ್ಲಿ ತೋಳ ಕುತ್ಕೊಂಡಿದ್ದೆಲ್ಲ ನೋಡ್ತಿರತ್ತೆ. ಮತ್ತೆ ಹುಚ್ಚರಾಗಿದ್ದಾರೆ. ಇವತ್ತು ಇವರು ಮೊಟ್ಟೆ ಜಗದಲ್ಲಿ ಕಲ್ಲನ್ನ ಇಟ್ಟಿರ್ತಾರೆ. ಮತ್ತೆ ಇವತ್ತು ನನಗೇನಾದ್ರೂ ಒಂದು ತೊಂದರೆ ಕೊಡ್ತಾರೆ. ಇಲ್ಲ, ಇವತ್ತು ಸಿಕ್ಕಾಕೊಳ್ಳಲ್ಲ. ಹಾ, ಈ ಸಲ ಅವರು ನಿಜವಾದ ಮೊಟ್ಟೆ ಇಟ್ಟಿರ್ತಾರೆ. ಆದ್ರೂ ಇದನ್ನ ನಂಬದೆ ಅಲ್ಲಿಂದ ಹೊರಟೋಗ್ಬಿಡತ್ತೆ. ಸ್ವಲ್ಪ ದಿನ ನಂತರ ಆ ಬಾತುಕೋಳಿ ಜೋಡಿ ಮತ್ತೆ ಮಕ್ಕಳ ಜೊತೆ ಅವರು ಆಚೆ ಬರ್ತಾರೆ. ಅರೇ, ಇದೇನು? ಅದನ್ನ ನೋಡಿ ಬಾಯಿ ತಕ್ಕೊಂಡು ನಿಂತ್ಕೊಂಡ್ಬಿಡುತ್ತೆ ತೋಳ. ಜೈ ಗುಹೆ ಬಾಬಾಗೆ. ಗುಹೆ ಬಾಬೆಗೆ ಜೈ ಅಂತ ಜೈ ಜೈಕಾರಗಳನ್ನ ಹೇಳ್ತಾ ಹೋಗ್ತಾರೆ. ಒಂದು ವಿಷಯ ಮಾತ್ರ ನಿಜ, ಈ ಗುಹೆ ಬಾಬೆಯ ಉಪಾಯಗಳಿಂದಾನೇ ಇವರಿಬ್ಬರ ಮಕ್ಕಳು ಇವತ್ತಿನ ದಿನ ತುಂಬಾ ಸುರಕ್ಷಿತವಾಗಿದ್ದಾರೆ.